Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ಸೇಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡ್ತಿದ್ವಿ. ಈ ಕ್ಲಾಸಲ್ಲಿ ಫಂಡಮೆಂಟಲ್ ರೈಟ್ಸ್ ಕಂಪ್ಲೀಟ್ ಮಾಡೋಣ. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದಾಗ ನಿಮಗೆ ಇದು ಯಾವ ಪಾರ್ಟಲ್ಲಿ ಬರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಗೊತ್ತಿರಬೇಕು. ಸೊ ಪಾರ್ಟ್ 3 ಬರುತ್ತೆ. ಆ್ಯಂಡ್ ಆರ್ಟಿಕಲ್ಸ್ ಅಂತ ತಗೊಂಡಾಗ ನಾವು ಇಂಪಾರ್ಟೆಂಟ್ 12 ಇಂದ 35 ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಿದ್ದಾರೆ. ಓಕೆ, ಬಟ್ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಕಲಿಯೋದಾದ್ರೆ 14 ಇಂದ ಮೇನ್ ಆಗಿ 32 ಕಲಿತೀವಿ. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದಾಗ ಸ್ವಲ್ಪ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಯಾವ ಥರ ಅಂತ ಹೇಳಿದ್ರೆ ರೈಟ್ ಟು ಈಕ್ವಾಲಿಟಿ, ಓಕೆ, ಅದಾದ್ಮೇಲೆ ರೈಟ್ ಟು ಫ್ರೀಡಮ್. ಸೊ ಈ ಥರ ಕೆಲವೊಂದು ಕ್ಯಾಟಗರೀಸ್ ಆಗಿ ಮಾಡಿದ್ದಾರೆ. ಸೊ ಅದನ್ನ ನಾವು ನೋಡ್ಕೊಂಡು ಹೋಗೋಣ ಯಾವ್ದು ಅಂತ. ಆ್ಯಂಡ್ ಅದ್ರ ಒಳಗಡೆ ಯಾವುದಿದೆ, ಯಾವ ಥರ ರೈಟ್ಸ್ ಇದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಯಾಕೆ ಇಷ್ಟು ಇಂಪಾರ್ಟೆಂಟ್, ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನಾವು ಜಸ್ಟಿಸಿಯೇಬಲ್ ಇನ್ ನೇಚರ್ ಅಂತ ಕರಿತೀವಿ. ಓಕೆ, ಸೊ ಜಸ್ಟಿಸಿಯೇಬಲ್ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ಫಂಡಮೆಂಟಲ್ ರೈಟ್ಸ್, ಈಗ ನಮಗೊಂದು ಬೇಸಿಕ್ ರೈಟ್ಸ್ ಅಂತ. ಓಕೆ, ಸೊ ಇದು ಬೇಸಿಕ್ ಹ್ಯೂಮನ್ ರೈಟ್ಸ್. ಸೊ ಈ ರೈಟಲ್ಲಿ ಏನಾದರೂ ನಮಗೆ ವೈಲೇಟ್ ಆದರೆ ಸೊ ಅದನ್ನ ನಾವು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಳ್ಬೋದು. ಓಕೆ, ಸೊ ಇದು ಸುಪ್ರೀಂ ಕೋರ್ಟಲ್ಲಿ ನಾವು ಯಾವುದೇ ವೈಲೇಷನ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ನಮಗೆ ವರ್ಡಿಕ್ಟ್ ಕೊಡ್ತಾರೆ. ಓಕೆ, ಸೊ ಅದನ್ನ ನಾವು ಜಸ್ಟಿಸಿಯೇಬಲ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನಾನು ಫಸ್ಟ್ ಮಾಡಿರೋ ಥರ ಹೇಳಿದ್ದೀನಿ ಬೇರೆ ವಿಡಿಯೋದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಅದಾದಮೇಲೆ DPSP. ಸೊ ಇದೆಲ್ಲ ಏನು ಜಸ್ಟಿಸಿಯೇಬಲ್ ಅಂತ ಹೇಳಿದ್ರೆ ಇಲ್ಲ. ಓಕೆ, ಫಂಡಮೆಂಟಲ್ ರೈಟ್ಸ್ ಮಾತ್ರ ಜಸ್ಟಿಸಿಯೇಬಲ್, ಇದು ನೆನಪಿರಬೇಕು ನಿಮಗೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ರೈಟ್ಸ್ ಇಂಡಿವಿಜುವಲ್ ಹೌದು, ಓಕೆ, ಮತ್ತು ಕಲೆಕ್ಟಿವ್ ರೈಟ್ಸು ಹೌದು. ಓಕೆ, ಸೊ ಇದಿಷ್ಟು ನೆನಪಿರಬೇಕು. ಫಸ್ಟ್ ಒನ್ ಈಗ ನೋಡೋಣ. ಸೊ ಫಂಡಮೆಂಟಲ್ ರೈಟ್ಸಲ್ಲಿ ಫಸ್ಟ್ ಕ್ಯಾಟಗರಿ ಏನು ಅಂತ ಹೇಳಿದ್ರೆ ರೈಟ್ ಟು ಈಕ್ವಾಲಿಟಿ. ಓಕೆ, ರೈಟ್ ಟು ಈಕ್ವಾಲಿಟಿ. ಸೊ ಇದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಆರ್ಟಿಕಲ್ 14. ಓಕೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ಲಾ. ಸೊ ಇಲ್ಲಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅಂತ ಹೇಳಿದಾಗ ಯಾವ ಥರ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ A ಗ್ರೇಡ್ ಜಾಬಲ್ಲಿ ಇರ್ತಾರೆ, D ಗ್ರೇಡ್ ಜಾಬಲ್ಲಿ ಇರ್ತಾರೆ ಒಬ್ರು. ಓಕೆ, ಸೊ ಈ ಥರ ಹೇಳಿ ಇದರಲ್ಲಿ ಇವ್ರು ಪ್ರಿವಿಲೇಜ್ ಆಗಿದ್ದಾರೆ ಅಂತ ಹೇಳಿ ಇವ್ರಿಗೊಂದು ಲಾ ಮಾಡೋ ಹಾಗಿಲ್ಲ, ಇವ್ರಿಗೊಂದು ಲಾ ಮಾಡೋ ಹಾಗಿಲ್ಲ. ಓಕೆ, ಸೊ ಇಬ್ಬರಿಗೂ ಒಂದೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ. ಓಕೆ, ಸೊ ಈ ಥರ ನಾವು ಫಾಲೋ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಇವರೊಂದು ಕ್ರೈಮ್ ಮಾಡಿದ್ದಾರೆ ಅಂತ ಹೇಳಿದಾಗ ಇವ್ರಿಗೂ ಸೇಮ್ ಪನಿಷ್ಮೆಂಟ್ ಕೊಡಬೇಕು, ಅದೇ ಕ್ರೈಮ್ ಏನಾದರೂ ಇವ್ರು ಮಾಡಿದ್ದಾರೆ ಅಂದರೆ ಸೇಮ್ ಪನಿಷ್ಮೆಂಟ್ ಇವ್ರಿಗೆ ಕೊಡಬೇಕು. ಸೊ ಈಕ್ವಾಲಿಟಿ ಬಿಫೋರ್ ಲಾ. ಓಕೆ, ಸೊ ಈ ಥರ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಆರ್ಟಿಕಲ್ 15 ನೋಡೋದಾದರೆ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ರೇಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಪ್ಲೇಸ್ ಆಫ್ ಬರ್ತ್ ಅಂತ ಎಕ್ಸಾಂಪಲ್ ತಗೊಡಿಸ್ತೀನಿ. ಸೊ ಈಗ ಯಾವುದೋ ಒಂದು ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಸೊ ಆ ಸ್ಟೇಟಿಂದ ಬಂದಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಬೇರೆ ಸ್ಟೇಟಿಂದ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಬೇರೆ ಥರ ಹೇಳೋ ಹಾಗಿಲ್ಲ. ಓಕೆ, ಸೊ ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಇದೆಲ್ಲ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ ಸೇಮ್. ಆ್ಯಂಡ್ ನೆಕ್ಸ್ಟ್ ಒನ್ ಆರ್ಟಿಕಲ್ 16 ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಟರ್ಮ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸೊ ಈಗ ಯಾವುದೋ ಜೆಂಡರ್ ಬಯಾಸ್ ಆಗಿರ್ಬೋದು, ಕ್ಯಾಸ್ಟ್ ಬೇಸಿಸ್ ಮೇಲೆ ಆಗಿರ್ಬೋದು, ಅಥವಾ ರಿಲಿಜಿಯನ್ ಆಗಿರ್ಬೋದು. ಸೊ ಇದ್ರ ಮೇಲೆ ನಾವು ಆಪರ್ಚುನಿಟೀಸ್ನ ಬೇರೆ ಮಾಡೋ ಹಾಗಿಲ್ಲ. ಓಕೆ, ಈಕ್ವಲ್ ಆಗಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕಾಗತ್ತೆ. ಓಕೆ, ಆ್ಯಂಡ್ ಆರ್ಟಿಕಲ್ 70 ಇದು ವೆರಿ ಇಂಪಾರ್ಟೆಂಟ್. ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಮುಂಚೆನೂ. ಸೊ ಫಾರ್ ಎಕ್ಸಾಂಪಲ್ ಈಗ KA ಕಾಲ್ ಮಾಡಿದಾರಲ್ವಾ, ಅದರಲ್ಲಿ FDA, SDA ಎಲ್ಲ ಕಾಲ್ ಮಾಡಿದ್ದಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗ್ಬೋದು ಇದು. ಓಕೆ, ನೋಡ್ಕೊಳ್ಳಿ. ಸೊ ಇದು ಏನು ಅಂತ ಹೇಳಿದ್ರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ಪ್ರಾಹಿಬಿಷನ್ ಆಫ್ ಇಟ್ಸ್ ಪ್ರಾಕ್ಟೀಸ್. ಸೊ ಅನ್ಟಚಬಿಲಿಟಿನ ಡಿಫೈನ್ ಮಾಡಿದಾರಾ ಅಂತ ಹೇಳಿ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಡಿಫೈನ್ ಮಾಡಿದಾರ ಅಂತ. ಸೊ ಅದನ್ನ ಆನ್ಸರ್ನ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಆರ್ಟಿಕಲ್ 18 ಅಬಾಲಿಷನ್ ಆಫ್ ಟೈಟಲ್ಸ್ ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಅಕಾಡೆಮಿಕ್. ಫಾರ್ ಎಕ್ಸಾಂಪಲ್ ಈಗ
ನೀವು ಡಾಕ್ಟರೇಟ್ ತಗೊಂಡ್ರಿ, PhD ಮಾಡಿ. ಸೊ ನಿಮ್ಮ ಹೆಸರು ಮುಂದೆ ಡಾಕ್ಟರ್ ಅಂತ ಬರುತ್ತೆ ಅಲ್ವಾ? ಸೊ ಇದನ್ನ ಎಲೋ ಮಾಡ್ಬೋದಾ? ಮಾಡ್ಬೋದು. ಓಕೆ. ಸೊ ಇಲ್ಲಿ ಮೇಜರ್ ಅಂತ ಬರುತ್ತೆ. ಸೊ ಮಿಲಿಟರಿಯಲ್ಲಿ ಕೆಲವೊಂದು ಡೆಸಿಗ್ನೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಹೆಸರು ಮುಂದೆ ಇಟ್ಕೋಬಹುದು. ಓಕೆ. ಬಟ್ ಬೇರೆ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಪದ್ಮಭೂಷಣ್ ಅವಾರ್ಡ್ ಸಿಕ್ತು, ಪದ್ಮವಿಭೂಷಣ್ ಅಂತೆಲ್ಲ. ಸೊ ಪದ್ಮವಿಭೂಷಣ್ ಅವಾರ್ಡಿ ಅಂತ ನಾವು ಹೇಳೋ ಹಾಗಿಲ್ಲ. ಓಕೆ. ಸೊ ಆ ಥರ ಟೈಟಲ್ಸ್ ನಾವು ಮುಂದೆ ಇಟ್ಕೊಳ್ಳೋಂಗಿಲ್ಲ. ರಾಜಾದಿರಾಜ ಈ ಥರ ಟೈಟಲ್ಸ್ ನಾವು ಇಟ್ಕೊಳ್ಳೋ ಹಾಗಿಲ್ಲ. ಓಕೆ. ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೆಕೆಂಡ್ ಒನ್ ರೈಟ್ ಟು ಫ್ರೀಡಮ್ ಅಂತ ಬರುತ್ತೆ. ಓಕೆ. ರೈಟ್ ಟು ಫ್ರೀಡಮ್ ಅಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಬರುತ್ತೆ. ಅದರಲ್ಲಿ ಆರ್ಟಿಕಲ್ ಫಸ್ಟ್ 19 ನೋಡೋಣ. ಪ್ರೊಟೆಕ್ಷನ್ ಆಫ್ 6 ರೈಟ್ಸ್ ಇಲ್ಲಿ. ಓಕೆ. ಯಾವುದೆಲ್ಲ 6 ರೈಟ್ಸ್ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ. ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಇಲ್ಲಿ ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ರೈಟ್ಸ್ ಇದೆ ಅಂತ. ಓಕೆ. ಸೊ ಎಕ್ಸ್ಪ್ರೆಷನ್ ಅಂತ ಹೇಳಿದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಕ್ಯಾರಿಕೇಚರ್ಸ್ ಮಾಡ್ತಾರೆ ಅಲ್ವಾ ನ್ಯೂಸ್ ಪೇಪರಲ್ಲಿ. ಸೊ ಕಾರ್ಟೂನ್ಸ್ ಎಲ್ಲ ಬಿಡಿಸಿ ಅದ್ರ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಮಾಡ್ಬೋದು. ಆರ್ಟಿಕಲ್ ಬರೆಯೋದಾಗಿರ್ಬೋದು. ಓಕೆ. ಸೊ ಅದನ್ನೆಲ್ಲ ಮಾಡೋ ಪರ್ಮಿಷನ್ ಇದೆ, ರೈಟ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಅಸೆಂಬ್ಲಿ. ಸೊ ಏನೇ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಸೆಂಬಲ್ ಆಗ್ಬೋದು, ಜನರು ಅಸೆಂಬ್ಲಿ ಮಾಡ್ಬೋದು ಅಂತ. ಓಕೆ. ಅಸೋಸಿಯೇಷನ್, ಗ್ರೂಪ್ ಫಾರ್ಮೇಷನ್ ಮಾಡ್ಬೋದು. ಆ್ಯಂಡ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಈಗ ಇಂಡಿಯಾ. ಸೊ ಇಂಡಿಯಾ ಅಂತ ಹೇಳಿ ನೀವು ಕರ್ನಾಟಕ ಇಲ್ಲಿ ಎಲ್ಲೋ ಇದೆ. ಸೊ ಇಲ್ಲೇ ನೀವು ಇರಬೇಕು ಅಂತ ಇಲ್ಲ. ನೀವು ಯಾವುದೇ ಇಂಡಿಯಾದಲ್ಲಿ ಎಲ್ಲೇ ಆದ್ರೂ ನೀವು ಮೂವ್ ಮಾಡ್ಬೋದು. ಇಲ್ಲ ಕರ್ನಾಟಕ ಸ್ಟೇಟ್ ಒಳಗಡೆನೆ ನೀವು ಎಲ್ಲೇ ಯಾವುದೇ ರೀಜನ್ಗೆ ಮೂವ್ ಮಾಡ್ಬೋದು, ರೈಟ್ಸ್ ಇದೆ ಅಂತ ಹೇಳಿ. ಓಕೆ. ಆ್ಯಂಡ್ ರೆಸಿಡೆನ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಅಂತ ಹೇಳಿದಾಗ ಸೊ ನೀವು ಇಲ್ಲಿದ್ದೀರಾ. ಸೊ ನೀವು ಇಲ್ಲಿಂದ ಎಲ್ಲೋ ಹೋದ್ರಿ, ಮೂವ್ ಮಾಡಿದ್ರಿ. ಇಲ್ಲಿ ನೀವು ಮನೆ ಕಟ್ಕೋಬೇಕು ಅಂತ ಆಯಿತು, ನಿಮಗೆ ಇಲ್ಲಿ ರಿಸೈಡ್ ಆಗಬೇಕು ಅಂತ ಆಯಿತು. ಸೊ ಇಲ್ಲಿ ನೀವು ಮಾಡ್ಕೋಬೋದು. ಓಕೆ. ರಿಸೈಡ್ ಆಗ್ಬೋದು. ಸೊ ಯು ಹ್ಯಾವ್ ದಟ್ ರೈಟ್. ಮತ್ತು ಪ್ರೊಫೆಷನ್ ಅಂತ ಬಂದಾಗ ನೀವು ಹೆರಿಡಿಟರಿ ಪ್ರೊಫೆಷನ್ ಅಂತ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಓಕೆ. ಸೊ ಪ್ರೊಫೆಷನಲ್ಲಿ ನೀವು ಯಾವ್ದು ಬೇಕು ನಿಮಗೆ ಚೂಸ್ ಮಾಡೋ ರೈಟ್ಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಒನ್. ಸೊ 20 ಆರ್ಟಿಕಲ್. ಇದರಲ್ಲಿ ಏನು ಅಂದರೆ ಪ್ರೊಟೆಕ್ಷನ್ ಇನ್ ಕನ್ವಿಕ್ಷನ್ ಫಾರ್ ಅಫೆನ್ಸ್. ಸೊ ಈಗ ಏನೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಒಬ್ಬರನ್ನ ಡಿಟೈನ್ ಮಾಡೋದಾಗ್ಲಿ, ಅರೆಸ್ಟ್ ಮಾಡೋದಾಗ್ಲಿ ಮಾಡ್ತಿರ್ತಾರೆ. ಸೊ ಆಗ ಏನಕ್ಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋ ಅಂತ ರೈಟ್ಸ್ ಅವ್ರಿಗಿದೆ. ಓಕೆ. ಸುಮ್ಮನೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವ್ರಿಗೆ ಹೇಳಬೇಕು ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಮಾಡಬೇಕು. ಓಕೆ. ಅರೆಸ್ಟ್ ವಾರೆಂಟ್ ಇದೆಯಾ ಅಂತ ಕೇಳಿ ಇದು ಮಾಡ್ಬೋದು. ಓಕೆ. ಸೊ ದಟ್ ಈಸ್ ಆರ್ಟಿಕಲ್ 20. ಆರ್ಟಿಕಲ್ 21 ಅಲ್ಲಿ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ನಿಮಗೆ ಬೇಕಾದ ಹಾಗೆ ನೀವು ಲೈಫ್ನ ಲೀಡ್ ಮಾಡ್ಬೋದು. ಪರ್ಸನಲ್ ಲಿಬರ್ಟಿ ಇದೆ ನಿಮಗೆ. ಓಕೆ. ಆ್ಯಂಡ್ ಲೈಫ್ಗೆ ನಿಮಗೆ ಪ್ರೊಟೆಕ್ಷನ್ ಕೊಡಬೇಕು, ಪ್ರೊಟೆಕ್ಷನ್ ಇದೆ. ಓಕೆ. ಸೊ ದಿಸ್ ಇಸ್ ಕಮಿಂಗ್ ಅಂಡರ್ ಆರ್ಟಿಕಲ್ 21. ಸೊ ಅದರಲ್ಲಿ ಆರ್ಟಿಕಲ್ 21 ಅಂಡರಲ್ಲಿ ತುಂಬ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡರಲ್ಲಿ ತುಂಬ ಬರುತ್ತೆ. ಸೊ ಅದು ಯಾವ್ದು ಅಂತ ಹಾಗೆ ಓದ್ಕೊಂಡು ಹೋಗ್ತೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸಲ್ಲಿ ಯಾವುದ್ರ ಅಂಡರಲ್ಲಿ ಬರುತ್ತೆ ಇದು ಅಂತ ಕೇಳಿದ್ದಾರೆ. ಸೊ ಆರ್ಟಿಕಲ್ 21 ಅಂತ ನೀವು ಅವಾಗ ಆನ್ಸರ್ ಬರಿಬೇಕಾಗುತ್ತೆ. ಸೊ ಅದನ್ನು ಹೇಳ್ತೀನಿ. ರೈಟ್ ಟು ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂತ ಬರುತ್ತೆ. ಓಕೆ. ಅದನ್ನು ಆರ್ಟಿಕಲ್ 21 ಅಂಡರಲ್ಲೇ ಬರುವಂಥದ್ದು. ಇದೆಲ್ಲ 21 ಅಂಡರಲ್ಲೇ ಹೇಳ್ತಿರೋದು. ಮತ್ತು ಡೀಸೆಂಟ್ ಎನ್ವಿರಾನ್ಮೆಂಟ್ ಅಂದರೆ ಈಗ ಯಾರಾದರೂ ಸುಮ್ಮನೆ ಪೊಲ್ಯೂಷನ್ ಮಾಡ್ತಿರೋದಾಗಿರ್ಬೋದು ಜಾಸ್ತಿ. ಓಕೆ. ಈ ಥರದ್ದೆಲ್ಲ ಮಾಡ್ತಿರ್ಬೇಕಾದ್ರೆ ನೀವು ಅಂದರೆ ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಅದನ್ನ ತುಂಬ ನಿಮಗೆ ಆಗ್ತಾ ಇಲ್ಲ ಸಹಿಸೋಕ್ಕೆ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಮಾಡೋವರೆಗೂ ನಿಮಗೆ ರೈಟ್ಸ್ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಲೈವ್ಲಿಹುಡ್. ಓಕೆ. ರೈಟ್ ಟು ಲೈವ್ಲಿಹುಡ್. ನೀವು ರೀಸೆಂಟಾಗಿ ಬದುಕೋಕ್ಕೆ ನಿಮಗೆ ರೈಟ್ ಇದೆ. ಪ್ರೈವಸಿ. ಸೊ ಪ್ರೈವಸಿ ಇದನ್ನು ಅಷ್ಟೇ ಈಗ ಹೊಸದಾಗಿ ಆ್ಯಡ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾರಲ್ವಾ. ಪ್ರೈವಸಿಗೆ ರೈಟ್ ಟು ಪ್ರೈವಸಿಗೆ ಚೇಂಜಸ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಹೊಸದಾಗಿ ಆ್ಯಕ್ಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ರೈಟ್ ಟು ಶೆಲ್ಟರ್ ಅಂದರೆ ನಿಮಗೆ ನಿಮ್ಮದೇ ಓನ್ ಮನೆ ಕಟ್ಕೋಬೋದು, ಶೆಲ್ಟರ್ ಪಡ್ಕೋಬೋದು. ಹೆಲ್ತ್, ರೈಟ್ ಟು ಹೆಲ್ತ್. ಸೊ ಈ ಥರದ್ದು. ಆ್ಯಂಡ್ ರೈಟ್ ಟು ಫ್ರೀ ಎಜುಕೇಷನ್. ಎಷ್ಟು 14 ಇಯರ್ಸ್ವರೆಗೂ ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಅಂದರೆ
ಫ್ರೀ ಎಜುಕೇಷನ್ ಕೊಡಬೇಕು ಅನ್ನೋದು ರೈಟ್ ಇದೆ. ಓಕೆ. ಅದಾದಮೇಲೆ ಸ್ಪೀಡಿ ಟ್ರಯಲ್ ಇರ್ಬೋದು. ಓಕೆ. ಈಗ ಹ್ಯಾಂಡ್ ಕಫ್ ಹಾಕ್ತಾರಲ್ವಾ, ಸೊ ಈ ಥರ ಹ್ಯಾಂಡ್ ಕಫ್ಸ್ ಹಾಕ್ತಾರಲ್ವಾ ಪೊಲೀಸವರು, ಸೊ ಅದನ್ನು ಬೇಡ ಹಾಕಬೇಡಿ ಅಂತ ಹೇಳೋ ರೈಟ್ಸನ್ನು ಇದೆ. ಓಕೆ. ಮತ್ತು ಅಬ್ರಾಡ್ ಟ್ರಾವೆಲ್ ಮಾಡೋವಂಥದ್ದು ಇದೆ, ನಿಮಗೆ ರೈಟ್ಸ್ ಇದೆ. ಆ್ಯಂಡ್ ಬಾಂಡೆಡ್ ಲೇಬರ್, ಸೊ ಒಂದು ಬಾಂಡ್ ಬರ್ಸ್ಕೊಂಡು ಇಷ್ಟು ವರ್ಷ ನೀವು ಕೆಲಸ ಮಾಡಲೇಬೇಕು ಅಥವಾ ಇಷ್ಟು ತಿಂಗಳು ನೀವು ಕೆಲಸ ಮಾಡಲೇಬೇಕು ಅಂತ ಹೇಳಿ ಮಾಡಿಸ್ತಾರಲ್ವಾ, ಸೊ ಆ ಬಾಂಡೆಡ್ ಲೇಬರ್ ಮಾಡಬೇಕು ಅಂತ ಇಲ್ಲ. ಸೊ ಅದ್ರ ಅಗೇನ್ಸ್ಟ್ ನಿಮಗೆ ರೈಟ್ಸ್ ಇದೆ. ಓಕೆ. ಕಸ್ಟೋಡಿಯಲ್ ಹೆರಾಸ್ಮೆಂಟ್ ಮಾಡೋ ಹಾಗಿಲ್ಲ. ಓಕೆ. ಮೆಡಿಸಿನಲ್ ಏಡ್ಸ್ ಕೊಡಬೇಕು. ಎಮರ್ಜೆನ್ಸಿ ಏನೇ ಇದ್ರೂ ಮೆಡಿಕಲ್ ಏಡ್ ಕೊಡಬೇಕು. ಈ ಥರದ್ದೆಲ್ಲ ರೈಟ್ಸ್ ಇಲ್ಲಿ ಬರುತ್ತೆ. ಓಕೆ. ಮತ್ತು ಪಬ್ಲಿಕ್ ಹ್ಯಾಂಗಿಂಗ್ ಮಾಡೋ ಹಂಗಿಲ್ಲ. ಹ್ಯಾಂಗ್ ಮಾಡೋದು ಪಬ್ಲಿಕಲ್ಲಿ ಅದೆಲ್ಲ ಮಾಡೋ ಹಾಗಿಲ್ಲ ಇಲ್ಲಿ. ಓಕೆ. ಮತ್ತು ಹಿಲ್ಲಿ ಏರಿಯಾಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಕೊಡಗು, ಇದರಲ್ಲೆಲ್ಲ ತುಂಬ ರೋಡೆಲ್ಲ ಹೀಗಿರುತ್ತೆ, ಹಿಲ್ ಅಲ್ವಾ ಇದು. ಇಲ್ಲಿ ಈ ಥರ ಇರುತ್ತೆ ಅಲ್ವಾ ರೋಡ್ಸ್ ಎಲ್ಲ. ಸೊ ಇಲ್ಲಿ ರೋಡ್ ಕೊಡಬೇಕು, ರೋಡ್ ಫೆಸಿಲಿಟಿ ಕೊಡಬೇಕು ಅಂತ ಇದೆ. ಓಕೆ. ಆ್ಯಂಡ್ ಈ ಥರದ್ದೇ ಕೆಲವೊಂದು ಅಂದರೆ ರೈಟ್ ಟು ಸ್ಲೀಪ್ ಸಹ ಇದೆ ಇದರಲ್ಲಿ. ಓಕೆ. ಯಾರಾದರೂ ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದರೆ, ಡಿಸ್ಟರ್ಬ್ ಮಾಡ್ತಿರೋದು ನಾರ್ಮಲ್ ಡಿಸ್ಟರ್ಬೆನ್ಸಸ್ ಅಂತ ಅಲ್ಲ, ನಿದ್ದೆ ಮಾಡೋಕ್ಕೆ ಬಿಡದಿರೋಂಥದ್ದು ಆ ಥರದ್ದೆಲ್ಲ ಇರುತ್ತಲ್ಲ, ಸೊ ಆ ಥರ ಮಾಡೋ ಹಾಗಿಲ್ಲ. ಆ್ಯಂಡ್ ರೈಟ್ ಟು ಆಪರ್ಚುನಿಟಿ ಇದೆಲ್ಲ ಬರುತ್ತೆ ನಂಬರಲ್ಲಿ. ಓಕೆ. ಸೊ ಇಲ್ಲಿ ಆರ್ಟಿಕಲ್ 21A. ಓಕೆ. ಇದರಲ್ಲಿ ನೆಕ್ಸ್ಟ್ ಯಾಕೆ ಅಂತ ಹೇಳಿದರೆ, ಇದು ಫಸ್ಟ್ ಇರಲಿಲ್ಲ. 21 ಅಂಡರಲ್ಲಿ ಇದನ್ನು ಎಗೆ ಹಾಕಿದ್ದಾರೆ. ಓಕೆ. ಎ ಅಂತ AB ಆ ಥರ ಇರುವಾಗ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ಇದೇನು ಅಂದರೆ ರೈಟ್ ಟು ಎಲಿಮೆಂಟರಿ ಎಜುಕೇಷನ್. ಎಲಿಮೆಂಟರಿ ಎಜುಕೇಷನ್ ಅಂತ ಹೇಳಿದ್ರೆ 6ಇಂದ 14 ಇಯರ್ಸ್ವರೆಗೂ ನಿಮಗೆ ಎಜುಕೇಷನ್ ರೈಟ್ಸ್ ಇದೆ. ಯಾರು ನಿಮಗೆ ಎಜುಕೇಷನ್ ಕೊಡಲ್ಲ ಅಥವಾ ಕೆಲಸ ಮಾಡಿ ಅಂತ ಹೇಳೋ ಹಾಗಿಲ್ಲ. ಓಕೆ. ಸೊ ಆರ್ಟಿಕಲ್ 22 ಇಲ್ಲಿ ಪ್ರೊಟೆಕ್ಷನ್ ಎಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಈಗ ನೀವು ಫಸ್ಟ್ ನಿಮಗೆ ಅರೆಸ್ಟ್ ಅಂದ್ರೇನು, ಡಿಟೆನ್ಷನ್ ಅಂದ್ರೇನು ಅಂತ ಹೇಳಿ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಇಲ್ಲಿ ಡಿಟೆನ್ಷನ್ ಅಂತ ಹೇಳಿದಾಗ ಯಾವುದೋ ಒಂದು ಕ್ರೈಮ್ ನಡೆದಿದೆ, ಅದರಲ್ಲಿ ವಿಟ್ನೆಸ್ ಆಗಿರ್ಬೋದು ಅಥವಾ ಸಸ್ಪೆಕ್ಟ್ ಆಗಿರ್ಬೋದು, ಅವ್ರನ್ನ ನಾವು ಕೇಳಬೇಕು, ವಿಚಾರಿಸ್ಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿದಾಗ ಅವ್ರನ್ನ ಕರ್ಕೊಂಡು ಹೋಗ್ತೀವಲ್ವ ಟೆಂಪ್ರರಿಯಾಗಿ, ಅದನ್ನ ಡಿಟೆನ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಅರೆಸ್ಟ್ ಅಂತ ನೋಡುವಾಗ, ಈಗ ಯಾವುದೋ ಒಂದು ಕ್ರೈಮ್ ನಡೆದಿದೆ, ನಿಮಗೆ ಕಂಪ್ಲೀಟಾಗಿ ಅವರೇ ಮಾಡಿದ್ದಾರೆ ಅನ್ನೋದು ಗೊತ್ತು, ಸೊ ಆಗ ಅರೆಸ್ಟ್ ಮಾಡೋವಂಥದ್ದು. ಓಕೆ. ಇದೆರಡು ಮಾಡಿದಾಗನು 24 hours ಒಳಗಡೆ ಅರೆಸ್ಟ್ ಏನಾದರೂ ಮಾಡಿದ್ದೀರಾ ಅಂತ ಹೇಳಿದಾಗ, ಅಥವಾ ಡಿಟೆನ್ಷನ್ ಮಾಡಿದರೆ 24 hours ಒಳಗಡೆ ನೀವು ಕೋರ್ಟಿಗೆ ಕರ್ಕೊಂಡು ಹೋಗಬೇಕು. ಓಕೆ. ಅವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಅದ್ರ ಎಗೇನ್ಸ್ಟ್ ಈಗ ಅರೆಸ್ಟ್ ಮಾಡಿ ಅಲ್ಲೇ ಇರಿಸ್ಕೊಳ್ಳೋವಂಥದ್ದು ಪೊಲೀಸ್ ಸ್ಟೇಷನಲ್ಲಿ, ಡಿಟೆನ್ಷನ್ ಮಾಡಿ ಅಲ್ಲೇ 24 hours ಜಾಸ್ತಿ ಇರಿಸ್ಕೊಳ್ಳೋವಂಥದ್ದನ್ನು ಮಾಡೋ ಹಾಗಿಲ್ಲ. ಓಕೆ. ನೆಕ್ಸ್ಟ್ ಕ್ಯಾಟಗರಿ ನೋಡೋದಾದರೆ ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ಎಕ್ಸ್ಪ್ಲಾಯ್ಟೇಷನ್ ಅಲ್ಲಿ 2 ಬರುತ್ತೆ ಆರ್ಟಿಕಲ್ಸ್, 23 ಮತ್ತು 24 ಬರುತ್ತೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ಇದು. 23 ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಾಹಿಬಿಷನ್ ಆಫ್ ಟ್ರಾಫಿಕ್. ಓಕೆ. ಇನ್ ಫೋರ್ಸ್ಡ್ ಲೇಬರ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಮೂವೀಸಲ್ಲೆಲ್ಲ ನೋಡಿರ್ತೀರ ಅಲ್ವಾ. ಸೊ ಹೇಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ಹ್ಯೂಮನ್ ಬೀಯಿಂಗ್ಸ್ನ ಟ್ರಾನ್ಸ್ಫರ್ ಮಾಡೋವಂಥದ್ದು, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಫೋರ್ಸ್ಫುಲಿ ಟ್ರಾನ್ಸ್ಫರ್ ಮಾಡೋವಂಥದ್ದು. ಇಲ್ಲ ಟ್ರಾಫಿಕ್, ಈಗ ಫೋರ್ಸ್ಡ್ ಲೇಬರ್ ಅಂತ ಹೇಳಿದ್ರೆ, ಅವ್ರಿಗೆ ಫೋರ್ಸ್ಫುಲಿ ಅವ್ರಿಗೆ ಇಷ್ಟ ಇಲ್ಲದೇನೆ ಕೆಲಸಕ್ಕೆ ಹಾಕೋವಂಥದ್ದು. ಓಕೆ. ಸೊ ಅದೆರಡನ್ನೂ ಮಾಡೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್ 24 ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಕಂಪನೀಸ್ ಆ್ಯಂಡ್ ಫ್ಯಾಕ್ಟ್ರೀಸ್. ಸೊ ಕಂಪನೀಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಅಂತ ಹೇಳಿದರೆ, ಇಲ್ಲಿ ಮೂವೀಸಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ, ಆ್ಯಡ್ ಶೂಟಲ್ಲೆಲ್ಲ ಬರ್ತಾರೆ, ಆಗ ಅದು ಇಲ್ವಾ ಅಂತ ಕೇಳ್ಬೋದು. ಸೊ ಅದಕ್ಕೆ ಅವ್ರಿಗೆ ಬೇರೆ ಥರನೇ ರೈಟ್ಸ್ ಇದೆ. ಓಕೆ. ದೇ ಕ್ಯಾನ್ ಡೂ, ಅವರು ಅಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಿ ಪ್ರಾಹಿಬಿಷನ್ ಯಾಕೆ ಅಂತ ಹೇಳಿದಾಗ, ಇಲ್ಲಿ ಹಜಾರ್ಡಸ್ ಕೆಮಿಕಲ್ಸ್ ಇರ್ಬೋದು, ಮೈನಿಂಗ್ ಏರಿಯಾಸಲ್ಲಿ ಈ ಥರದ್ದೆಲ್ಲ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಎಕ್ಸ್ಪೋಜರ್ ಇರುತ್ತಲ್ವ, ಆ ಥರ ಏರಿಯಾಸಲ್ಲಿ ವರ್ಕ್ ಮಾಡೋ ಹಾಗಿಲ್ಲ. ಬಟ್ ಮೂವೀಸಲ್ಲಿ, ಆ್ಯಡ್ ಶೂಟಲ್ಲಿ ಇದರಲ್ಲೆಲ್ಲ ಮಾಡ್ಬೋದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ 8ಇಂದ 7 ಅಂತ, 7 PM 8 AM. ಓಕೆ. ಸೊ ಇಷ್ಟರಲ್ಲೇ ಅವರು ವರ್ಕ್ ಮಾಡಬೇಕು. ಇದರದ್ದು ಮುಂಚೆನೂ ಮಾಡೋ ಹಾಗಿಲ್ಲ, ಇದಾದ್ಮೇಲೂ ಮಾಡೋ ಹಾಗಿಲ್ಲ, ಆ ಥರ ನೋಡ್ಕೊಳ್ತಾರೆ. ಓಕೆ. ಇದೆರಡೂ ಎಕ್ಸ್ಪ್ಲಾಯ್ಟೇಷನ್ ಅಂಡರಲ್ಲಿ ಬರುತ್ತೆ.
ನೆಕ್ಸ್ಟ್ ಒನ್ ನೋಡೋಣ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಸೊ ರಿಲಿಜಿಯನ್ನಲ್ಲಿ ಏನು ಅಂತ ಹೇಳಿದ್ರೆ ಆರ್ಟಿಕಲ್ 25, 26, 27, 28. ಓಕೆ. ಸೊ ಇಲ್ಲಿ 25 ಏನು ಹೇಳ್ತಿದೆ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಕನ್ಸೈಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜಿಯನ್. ಸೊ ಇಲ್ಲಿ ನಾವು ರಿಲಿಜಿಯನ್ ಯಾವುದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಪ್ರೊಪಗೇಟ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ನಾವು ಯಾವುದೇ ಥರ ಟ್ಯಾಕ್ಸ್ ಕೊಡೋದಾಗಿರ್ಬೋದು, ಇನ್ನೊಂದು ಮನಿ ಕಲೆಕ್ಷನ್ ಮಾಡೋದಾಗಿರ್ಬೋದು, ಅದೇನೋ ಇಲ್ಲಿ ಓಕೆ ಫ್ರೀಯಾಗಿ ನೀವು ಮಾಡ್ಬೋದು ಅಂತ. ಆ್ಯಂಡ್ ನೆಕ್ಸ್ಟ್ ರಿಲಿಜಿಯಸ್ ಅಫೇರ್ಸ್ನ ಮ್ಯಾನೇಜ್ ಮಾಡ್ಬೋದು. ನೀವು ನಿಮ್ಮದೇ ಓನ್ ರಿಲಿಜಿಯನ್ನಲ್ಲಿ ನೀವು ಅದರಲ್ಲಿ ಯಾವ ಥರ ಇರಬೇಕು ಆ ಥರ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಆರ್ಟಿಕಲ್ 27 ಫ್ರೀಡಮ್ ಫ್ರಮ್ ಪೇಮೆಂಟ್ಸ್ ಆಫ್ ಟ್ಯಾಕ್ಸಸ್. ಅದೇ ಇದು ಅಷ್ಟೇ, ಯಾವುದೇ ದುಡ್ಡನ್ನ ಕೊಟ್ಟು ನೀವು ಮಾಡಬೇಕು ಅಂತಿಲ್ಲ. ಇದು ಫ್ರೀಯಾಗಿ ಮಾಡ್ಬೋದು ಅಂತ ಹೇಳಿದಾಗ ಇದು ಯಾವ ಥರ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಏನು ಇಷ್ಟ ಬಂದಿದೆ, ನಿಮ್ಗೆ ಯಾವ ರಿಲಿಜನ್ ಇಷ್ಟ ಆಗುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಇಲ್ಲಿ ಆ ರಿಲಿಜನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವುದೇ ಥರದ ಟ್ಯಾಕ್ಸ್ನ ನೀವು ಪೇ ಮಾಡಬೇಕಾಗಿಲ್ಲ. ಓಕೆ. ಆರ್ಟಿಕಲ್ 27. ಆರ್ಟಿಕಲ್ 28 ಏನು ಹೇಳುತ್ತೆ ಅಂತ ಹೇಳಿದ್ರೆ ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ವರ್ಷಿಪ್ ಇನ್ ಸರ್ಟನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಈಗ ನೀವೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇದ್ದೀರಾ. ಓಕೆ. ಸೊ ನಿಮಗೆ ಏನೋ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಈ ಥರ ಏನೋ ಒಂದು ರಿಲಿಜಿಯಸ್ ಆಗಿ ಏನೋ ಒಂದು ವರ್ಷಿಪ್ ಮಾಡೋದಿದೆ, ಬನ್ನಿ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಕಂಪಲ್ಸರಿಯಾಗಿ ಕಂಪೆಲ್ ಮಾಡೋ ಹಾಗಿಲ್ಲ. ನಿಮ್ಗೆ ಇಷ್ಟ ಇದೆ ನೀವು ಮಾಡ್ಬೋದು, ಇಲ್ಲ ಅಂದರೆ ನೀವು ದೂರ ಇರ್ಬೋದು. ಓಕೆ. ಸೊ ಆ ರೈಟ್ಸ್ ನಿಮಗಿದೆ. 29, 13 ಈ ಅಂಡರಲ್ಲೇ ಬರುತ್ತೆ ಈ ಆರ್ಟಿಕಲಲ್ಲಿ. ಸೊ 29 ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆ್ಯಂಡ್ ಕಲ್ಚರ್ ಆಫ್ ಮೈನಾರಿಟೀಸ್. ಈ ಮೈನಾರಿಟೀಸ್ ಇರ್ತಾರಲ್ಲ ಅವ್ರಿಗೆ ನಾವು ಈ ಥರ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಎಲ್ಲ ನಾವು ಮತ್ತು ಕಲ್ಚರ್ನ ಪ್ರೊಟೆಕ್ಟ್ ಮಾಡಬೇಕು. ಆರ್ಟಿಕಲ್ 30ಯಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಅವರು ಫಾರ್ಮೇಷನ್ ಮಾಡ್ಕೊಳ್ಬೋದು, ಅವ್ರದ್ದೇ ಆದ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಓಕೆ. ಅವರು ಏನು ಸ್ಟಡಿ ಮಾಡ್ತಾರೆ ಸಪ್ರೇಟಾಗಿ ಅದನ್ನು ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ನೋಡೋಣ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಆರ್ಟಿಕಲ್ 32 ಅಂಡರಲ್ಲಿ ಬರುತ್ತೆ ಇದು. ಓಕೆ. ಆರ್ಟಿಕಲ್ 32 ಅಂತ ಹೇಳಿದ್ರೆ ಇಲ್ಲಿ ಇದನ್ನ ನಾವು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ಫಂಡಮೆಂಟಲ್ ರೈಟ್ಸ್ನ ನೀವು ಎಂಜಾಯ್ ಮಾಡ್ತೀರಾ ಅಲ್ವಾ. ಫಂಡಮೆಂಟಲ್ ರೈಟ್ಸ್ ನಮಗೆ ಇದೆ, ನಾವು ಈ ಥರ ಈಗ ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಈಗ ಏನೋ ವೈಲೇಟ್ ಆಯಿತು ಫಂಡಮೆಂಟಲ್ ರೈಟ್ಸ್, ಆಗ ನೀವು ಈ ಥರ ಆಗಿದೆ, ನನಗೆ ಪ್ರಾಬ್ಲಮ್ ಆಗಿದೆ, ಇದನ್ನ ಸಾಲ್ವ್ ಮಾಡಿಕೊಡಿ ಅಂತ ಹೇಳೋಕ್ಕೆ ನಿಮಗೊಂದು ಪ್ಲೇಸ್ ಬೇಕಲ್ವಾ. ಸೊ ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದನ್ನು ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಆರ್ಟಿಕಲ್ 32 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ. ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಅಂತ. ಸೊ ಅದಕ್ಕೆ ಇದನ್ನು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇಲ್ಲಿ ರಿಟ್ನ ನೀವು ಅಪ್ಲೈ ಮಾಡ್ಬೋದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸೆರ್ಷಿಯರೈ, ಕೋವಾರಂಟು ಅಂತ ಹೇಳಿ ಇದೆಲ್ಲ ರಿಟ್ಸ್. ಓಕೆ. ಸೊ ಇದನ್ನ ರಿಟ್ ಅಂತಾನೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಲ್ಲ, ಆಗ ನಿಮಗೆ ಪ್ರತಿಯೊಂದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಇನ್ನು ಆರ್ಟಿಕಲ್ 33 ಇಂದ 35 ಕೆಲವೊಂದು ಪಾರ್ಲಿಮೆಂಟಿಗೆ ರೈಟ್ಸ್ ಕೊಟ್ಟಿದ್ದಾರೆ, ಅಂದರೆ ಪವರ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ, ಬಟ್ ಗೊತ್ತಿರಲಿ ಅಂತ ಅಷ್ಟೇ. ಆರ್ಟಿಕಲ್ 33 ಪಾರ್ಲಿಮೆಂಟಿಗೆ ಏನು ಪವರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಆರ್ಮ್ಡ್ ಫೋರ್ಸ್ ಇರುತ್ತೆ, ಪ್ಯಾರಾಮಿಲಿಟರಿ, ಪೊಲೀಸ್ ಫೋರ್ಸ್ ಎಲ್ಲ ಇರುತ್ತಲ್ಲ, ಇಂಟೆಲಿಜೆನ್ಸಲ್ಲೆಲ್ಲ ಅವ್ರಿಗೆ ನೀವು ಫಂಡಮೆಂಟಲ್ ರೈಟ್ಸ್ನ ಅಬಾಲಿಷ್ ಮಾಡ್ಬೋದು. ಓಕೆ. ಅಂದರೆ ಏನಾದರೂ ಈಗ ಪಾರ್ಲಿಮೆಂಟಿಗೆ ಆ ರೈಟ್ಸ್ ಇದೆ. ಸೊ ಏನಾದರೂ ಅವ್ರದ್ದು ಡ್ಯೂಟಿಗೆ ಪ್ರಾಬ್ಲಮ್ ಆಗಬಾರ್ದು, ಅಥವಾ ಅವರು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಆ ಥರದ್ದು ಮಾಡೋ ಅಂಥ ಒಂದು ಪವರ್ ಇದೆ. ಓಕೆ. ಆರ್ಟಿಕಲ್ 34 ಪ್ರೊವೈಡ್ಸ್ ಫಾರ್ ದ ರೆಸ್ಟ್ರಿಕ್ಷನ್ ಆನ್ ಫಂಡಮೆಂಟಲ್ ರೈಟ್ಸ್ ವೈ ಮಾರ್ಷಲ್ ಲಾ ಇಸ್ ಇನ್ ಫೋರ್ಸ್. ಈಗ ಮಿಲಿಟರಿ ರೂಲ್ ಏನಾದರೂ ಇದೆ ಅಂತ ಹೇಳಿದಾಗ ಅಲ್ಲಿ ಅವರು ಆ ಥರ ಮಾಡ್ಬೋದು. ಓಕೆ. ಆ್ಯಂಡ್ ಆರ್ಟಿಕಲ್ 35 ಅಲ್ಲಿ ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ ಆನ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಮೇಲೆ ಪಾರ್ಲಿಮೆಂಟು ಲಾನ ಮಾಡ್ಬೋದು. ಓಕೆ. ಸೊ ಇಷ್ಟು ಪಾರ್ಲಿಮೆಂಟಿಗೆ ರೈಟ್ಸ್ ಕೊಟ್ಟಿರೋಂಥದ್ದು ಯಾವುದರಲ್ಲಿ ಆರ್ಟಿಕಲ್ 33, 34 ಆ್ಯಂಡ್ 35 ಇಷ್ಟು ನೆನ್ಪಿಟ್ಕೋಬೇಕು. ಆ್ಯಂಡ್ ಕ್ಲಾಸಸ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದೆ. ನೀವು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್ ಹೊಸ ವಿಡಿಯೋಸ್ ತರ್ತಾ ಇರ್ತೀನಿ. ಪ್ಲೇ ಲಿಸ್ಟಲ್ಲಿ ಎಲ್ಲನೂ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.